ಮನೆಗೆ ಬಂದ್ರು ಮಜಾ ಮಂದಿ ಮಜಾ ಟಾಕೀಸ್ ನ ಶುರು ಮಾಡ್ತಾ ಇದೀವಿ. ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಈಗ ಕೊನೆಯ ವಾರವನ್ನ ತಲುಪಿಬಿಟ್ಟಿದೆ. ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. 6 ಜನ ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆಯನ್ನ ಎದುರು ನೋಡ್ತಾ ಇದ್ರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದೆ. ಬಿಗ್ ಬಾಸ್ ಸದ್ಯ ರಿಲೀಸ್ ಮಾಡಿರುವಂತ ಪ್ರೋಮೋದಲ್ಲೇ ಮನೆ ತುಂಬಾ ಜನನೇ ಜನ. ಅಯ್ಯೋ, ಬಿಗ್ ಬಾಸ್ ಮುಗಿತಾ ಇದೆ, ಇನ್ನು ಕೊನೆಯ ವಾರದಲ್ಲಿದೆ, ಆದ್ರೆ ಮನೆ ತುಂಬಾ ಜನ ಅಂತ ಇದ್ದೀನಂತ ಪ್ರಶ್ನೆ ಮಾಡ್ತಿದ್ದೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಈಗ 16ನೇ ವಾರಕ್ಕೆ ಕಾಲಿಟ್ಟಿದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಗೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಭೇಟಿಯನ್ನ ಕೊಟ್ಟು ಎಲ್ಲ ಸ್ಪರ್ಧಿಗಳ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಕಳೆದ ಸೀಸನ್ 10ರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ರು ಗುರೂಜಿ ಅವರು. ಇನ್ನು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಭವಿಷ್ಯವನ್ನ ನುಡಿದಿದ್ರು. ಈಗ ಮತ್ತೆ ಈ ಬಾರಿಯ ಸ್ಪರ್ಧಿಗಳ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಗುರೂಜಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. 3 ಕಂಟೆಸ್ಟೆಂಟ್ಸ್ ನ ಫಿನಾಲೆವರೆಗೂ ಕಳಿಸ್ಬಿಟ್ಟು 5 ಜನ ಮನೆ ಬಾಗಿಲತ್ರ ಬಂದಿಟ್ಟಿದ್ದೀರಿ. ಇದರ ನಡುವೆ ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತ ಪ್ರೋಮೋ ಒಂದರಲ್ಲಿ ಬಿಗ್ ಬಾಸ್ ಮನೆಗೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಯಾರದು ಅಂತೀರಾ? ಅದುವೇ ಮಜಾ ಟಾಕೀಸಿನ ಗ್ಯಾಂಗ್. ಮಜಾ ಟಾಕೀಸಿನ ಆರಂಭದ ಸುಳಿವನ್ನ ಕೊಟ್ಟು ಬಿಟ್ಟಿದ್ದಾರೆ. ಫೆಬ್ರವರಿ 1ರಿಂದ ಆರಂಭ ಆಗ್ತಾ ಇರೋ ಮಜಾ ಟಾಕೀಸ್ ಮಂದಿ ದೊಡ್ಡ ಮನೆಗೆ ಸ್ಪೆಷಲ್ ಆಗಿ ಎಂಟ್ರಿ ಕೊಟ್ಟು ಮನೆಯ ಸ್ಪರ್ಧಿಗಳನ್ನ ನಕ್ಕು ನಗಿಸಿದ್ದಾರೆ. ಬಂದ್ರು ಮಜಾ ಮಂದಿ ಮಜಾ ಟಾಕೀಸ್ ನ ಶುರು ಮಾಡ್ತಾ ಇದೀವಿ. ಅದ್ ಹೇಳ್ಬೇಕಾ? ಟೆಲಿಕಾಸ್ಟ್ ಮಾಡಲ್ಲ ಹೇಳಿದ್ರೆ. ಮನೆಯ ಸ್ಪರ್ಧಿಗಳೆಲ್ಲ ಗ್ರ್ಯಾಂಡ್ ಫಿನಾಲಿಯ ಟೆನ್ಷನ್ ಅಲ್ಲಿದ್ರೆ, ಇತ್ತ ಬಿಗ್ ಬಾಸ್ ಮನೆಯಲ್ಲಿ ಈಗ ಮಜಾ ಗ್ಯಾಂಗ್ ಮಜಾ ಟಾನಿಕ್ ಅನ್ನೇ ಕೊಟ್ಟಿದ್ದಾರೆ. ಸೃಜನ್ ಲೋಕೇಶ್ ನಿರೂಪಣೆಯ ಮಜಾ ಟಾಕೀಸ್ ಕೂಡ ಕನ್ನಡದ ಜನಪ್ರಿಯ ಕಾರ್ಯಕ್ರಮಗಳಲ್ಲೊಂದು. ಇದು ಕಾಮಿಡಿ ಶೋ ಆಗಿದ್ದು ಪ್ರತಿ ಎಪಿಸೋಡ್ನಲ್ಲಿ ಹೊಸ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ವೀಕ್ಷಕರಿಗೆ ಮನೋರಂಜನೆಯನ್ನ ಕೊಡ್ತಾ ಬಂದಿದ್ರು. ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುವಂತ ಕಾರ್ಯಕ್ರಮ ಈಗ ಮತ್ತೆ ಬರ್ತಿದೆ. ಈ ಬಗ್ಗೆ ಮಜಾ ಟಾಕೀಸ್ ಗ್ಯಾಂಗ್ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಜ್ಜಿ ಯಾವ ಗೆಟಪ್ ಕೊಟ್ರು ಇನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋರು ಯಾರ್ಯಾರು ಅಂತೀರಾ? ವಿಲನ್ ಪಾತ್ರದ ಮೂಲಕವೇ ಖ್ಯಾತಿಯನ್ನ ಗಳಿಸಿರುವ ಪ್ರಿಯಾಂಕಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಇನ್ನು ಇವರು ಕೂಡ ಈ ಹಿಂದೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಉಳಿದಂತೆ ಕುರಿ ಪ್ರತಾಪ್ ಬಿಗ್ ಬಾಸ್ ನಲ್ಲಿ ಗುರುತಿಸಿಕೊಂಡು ಫೈನಲಿಸ್ಟ್ ಆಗಿದ್ದಂತಹ ಕುರಿ ಪ್ರತಾಪ್ ಅವರು ಈಗ ಮಜಾ ಗ್ಯಾಂಗ್ ಮೂಲಕ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದು ಎಲ್ಲರನ್ನ ನಗಿಸ್ತಿದ್ದಾರೆ. ಅವನು ಯಾರೋ ಮುಗ್ದ ಅಂತ ಫೆಬ್ರವರಿ 1 ಮಜಾ ಟಾಕೀಸ್ ಮಾತ್ರ ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಮೈ ವಿಶ್ವ. ಇನ್ನು ಉಳಿದಂತೆ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧೆ ತುಕಾಲಿ ಸಂತೋಷ್ ಕೂಡ ಬಂದಿದ್ದಾರೆ. ಇನ್ನು ನಟ ವಿಶ್ವಾಸ್, ವಿನೋದ್, ಪ್ರಿಯಾಂಕಾ ಕಾಮತ್, ಶಿವು, ಚಂದ್ರಪ್ರಭಾ ಮುಂತಾದವರೆಲ್ಲ ಬಿಗ್ ಬಾಸ್ ಮನೆಗೆ ಬಂದು ಸ್ಪರ್ಧಿಗಳನ್ನ ಸಖತ್ತಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ. ಒಟ್ಟಲ್ಲಿ ಕೊನೆಯ ವಾರದ ಗ್ರ್ಯಾಂಡ್ ಫಿನಾಲೆಯ ಕಾವಂತೂ ಬಿಗ್ ಬಾಸ್ ಮನೆಯನ್ನ ಆವರಿಸ್ಬಿಟ್ಟಿದೆ. ಆದ್ರೆ ಅದರ ನಡುವೆ ಮಜಾ ಟಾಕೀಸಿನ ಗ್ಯಾಂಗ್ ಬಂದು ಮಜಾ ಟಾನಿಕ್ ಅನ್ನ ಕೊಟ್ಟು ಎಲ್ಲರನ್ನ ರಿಲ್ಯಾಕ್ಸ್ ಮೂಡಿಗೆ ತಳ್ಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಗ್ರ್ಯಾಂಡ್ ಫಿನಾಲೆಯ ನಡುಕದಲ್ಲಿದ್ದಂತ ಸ್ಪರ್ಧಿಗಳಿಗೆ ಈಗ ಮಜಾ ಟಾನಿಕ್ ಕೊಟ್ಟಂತಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.